ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್‌ಗೆ ಸ್ವಾಗತ. ಇವತ್ತಿನ ದಿವಸ ನಾನು ಸಾಯಂಕಾಲ ಚಹಾ ಅಥವಾ ಕಾಫಿ ಜೊತೆಗೆ ತಿನ್ನೋದಕ್ಕೆ ಒಂದು ರುಚಿಯಾದಂತ ಸ್ನಾಕ್ಸ್ ರೆಸಿಪಿ ನಿಮ್ಗೆ ತೋರ್ಸಾಕತ್ತೀನಿ. ಬಹಳನ ರುಚಿಯಾಗಿರ್ತೈತಿ ಮತ್ತು ಬಹಳನ ಕ್ರಿಸ್ಪಿ ಆಗಿರ್ತೈತಿ. ಮತ್ತು ಬಹಳ ಸಾಮಾನುಗಳನ್ನು ಕೂಡ ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿಲ್ಲ. ಸ್ವಲ್ಪ ಗೋಧಿ ಹಿಟ್ಟು, ಚಿರೋಟಿ ರವೆ ಮತ್ತು ಸ್ವಲ್ಪ ಮೆಂತೆ ಪಲ್ಯ. ಇದನ್ನ ಯೂಸ್ ಮಾಡ್ಕೊಂಡು ಒಂದು ರುಚಿಯಾದಂತ ಮತ್ತು ಕ್ರಿಸ್ಪಿ ಆದಂತ ಒಂದು ಸ್ನಾಕ್ಸ್ ರೆಸಿಪಿ ತೋರ್ಸಾಕತ್ತೀನಿ. ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಾರ್ದಂಗ ಪೂರ್ತಿಯಾಗಿ ನೋಡ್ರಿ. ಬರ್ರಿ ಹೆಂಗಿದ್ರೆ ಹೆಂಗ್ ಮಾಡೋದಂತ ನೋಡೋಣಂತ. ಮೊದ್ಲಕ್ಕೆ ನಾನಿಲ್ಲಿ ಒಂದು ಕಟ್ನಷ್ಟು ಮೆಂತೆ ಪಲ್ಯ ತಗೊಂಡಿನಿ. ಇದನ್ನ ಎಲ್ಲ ಬರೀ ಕಡ್ಡಿ ಏನು ಹಾಕೊಳೋದಕ್ಕೆ ಹೋಗ್ಬೇಡ್ರಿ. ಬರೀ ತಪ್ಪಲ ಮಾತ್ರ ಯೂಸ್ ಮಾಡ್ಕೊಳ್ರಿ. ಈಗ ಇದನ್ನ ಸಣ್ಣಾಗಿ ಎಲ್ಲ ತೊಳೆದು ಇದನ್ನ ಈ ರೀತಿ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಳ್ರಿ. ಫ್ರೆಶ್ ಆಗಿರುವಂತ ಮೆಂತೆ ಪಲ್ಯ ಮತ್ತೆ ಸ್ವಲ್ಪ ಎಳೆಯದಾಗಿರುವಂತ ಮೆಂತೆ ಪಲ್ಯ ತಗೊಳ್ರಿ. ಅಂದ್ರೆ ಸ್ನಾಕ್ಸ್ ಬಹಳ ಚಲೋ ಆಗುತ್ತೆ. ನೀವು ಬಲ್ತ ತಗೊಂಡ್ರಿ ಅಂದ್ರೆ ಮತ್ತೆ ಸ್ವಲ್ಪ ವಿಷ ಆಗುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಈ ರೀತಿ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡು ಒಂದು ಬಾಣಲೆ ತಗೊಂಡಿನಿ. ಒಂದ್ ಸ್ವಲ್ಪ ತುಪ್ಪ ಹಾಕೋತೀನಿ. ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಆದ್ರೆ ತುಪ್ಪ ಹಾಕಿದ್ರೆ ಬಹಳ ಒಳ್ಳೆ ಪರಿಮಳ ಬರ್ತೈತಿ. ಈಗ ಇದನ್ನ ಚಲೋ ತಂಗ ಎಲ್ಲಾನು ನೀರಿನ ಅಂಶ ಎಲ್ಲ ಹೋಗೋ ತನಕ ಇದನ್ನ ಸ್ವಲ್ಪ ಕ್ರಿಸ್ಪಿ ಆಗುವಂಗ ಹುರ್ಕೊಳ್ರಿ. ಮತ್ತೆ ಅದ ಬಾಣಲೆ ಒಳಗನ ಬಿಟ್ಬಿಡ್ರಿ ಅಂದ್ರೆ ಕ್ರಿಸ್ಪಿ ಆಗತ್ತದ. ನೆಕ್ಸ್ಟ್ ನಾನಿಲ್ಲಿ 1.5 ಕಪ್ನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿನಿ. ಮತ್ತೊಂದು ಅರ್ಧ ಬೌಲಷ್ಟು ಚಿರೋಟಿ ರವೆ, ಸಣ್ಣ ರವೆ ಇರ್ತದಲ್ಲ ಅದನ್ನ ಸೇರಿಸ್ಕೊಂಡಿನಿ. 1.5 ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ನಷ್ಟು ಚಿರೋಟಿ ರವೆ ತಗೊಳ್ರಿ. ಒಂದು ಅರ್ಧ ಚಮಚಷ್ಟು ಮೆಣಸಿನ ಪುಡಿ ತಗೊಂಡಿನಿ. ಒಂದು ಅರ್ಧ ಚಮಚಷ್ಟು ಅಜವಾಯಿನ ತಗೊಂಡಿನಿ. ಸ್ವಲ್ಪ ಕ್ರಶ್ ಮಾಡಕೊಳ್ರಿ, ಒಳ್ಳೆ ಪರಿಮಳ ಬರ್ತೈತಿ. ನಂತರ ಒಂದು ಚಮಚಷ್ಟು ಬಿಳಿ ಎಳ್ಳನ್ನ ಹಾಕೊಳ್ರಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ರಿ. ಒಂದು 1/4 ಚಮಚ ಅರಿಶಿನ ಪುಡಿ, ಒಂದು ಅರ್ಧ ಚಮಚಷ್ಟು ಕೆಂಪು ಖಾರ. ಯಾಕಂದ್ರೆ ಮೆಣಸಿನ ಪುಡಿನ ಹಾಕೊಂಡಿನಲ್ರಿ ನಾನು, ಖಾರನ ಸ್ವಲ್ಪ ಹಾಕೊಂಡಿನಿ. ನೋಡ್ರಿ, ಹುರಿದಿರುವಂತ ಮೆಂತೆ ಪಲ್ಯ ಕೂಡ ಇದ್ರೊಳಗೆ ಸೇರಿಸ್ಕೊಂತೀನಿ. ಎಲ್ಲಾನು ಸೇರಿಸ್ಕೊಂಡು ಈ ರೀತಿ ಕೈಯಿಂದ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ. ನೋಡ್ರಿ ಈ ತರ. ಆ ನಂತರ ಇದಕ್ಕ ಒಂದ್ ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೊಳ್ರಿ. 1.5 ಚಮಚ ಅಷ್ಟು ಎಣ್ಣೆ ಹಾಕೊಳ್ರಿ. ಅಂದ್ರ ಇದು ಸ್ವಲ್ಪ ಹಿಂಗ ಮುಷ್ಟಿ ಕಟ್ಟಿದ್ವಿ ಅಂತಂದ್ರ ಟೈಟ್ ಆಗಿ ಆಗ್ಬೇಕು, ಒಂದು ಉಂಡಿ ತರ ಬರ್ಬೇಕು, ಹಂಗಿರ್ಬೇಕು. ಬಹಳ ಕಮ್ಮಿನೂ ಎಣ್ಣೆ ಹಾಕ್ಬೇಡ್ರಿ, ಬಹಳ ಜಾಸ್ತಿನೂ ಹಾಕೊಂಡಕ್ ಹೋಗ್ಬೇಡ್ರಿ. ಇಷ್ಟು ಒಂದು ಚಮಚ ಅಷ್ಟು ಹಾಕೊಂಡ್ರೆ ಸಾಕು. ಎಣ್ಣೆ ಚಲೋ ತಂಗ ಎಲ್ಲಾ ಹಿಟ್ಟಿಗೂ ಹತ್ಕೊಳ್ಬೇಕು. ಆ ರೀತಿಯಾಗಿ ಚಲೋ ತಂಗ ಕಲಸ್ಕೊಳ್ರಿ. ಆ ನಂತರ ಸ್ವಲ್ಪ ನೀರ್ ಹಾಕೊಂಡು ನೀವು ಚಪಾತಿ ಹಿಟ್ಟು ಕಲಸ್ಕೊತಿರಲ್ಲ ಆ ಹದಕ್ಕೆ ಕಲಸ್ಕೊಳ್ರಿ. ಬಹಳ ಗಟ್ಟಿನೂ ಅಲ್ಲ, ಬಹಳ ಮೆತ್ತಗೂ ಅಲ್ಲ, ಆ ರೀತಿ ನಾದ್ಕೊಂಡು ಒಂದ್ ಏನಾದ್ರೂ ಮುಚ್ಚಳ ಮುಚ್ಚಿ ಕಾಸ ಒಂದು 15ರಿಂದ 20 ನಿಮಿಷ ಮುಚ್ಚಿಟ್ಬಿಡ್ರಿ. ಈಗ 1-2 ಚಮಚ ಅಷ್ಟು ನಾನೆಲ್ಲ ಮೈದಾ ಹಿಟ್ಟು ಹಾಕೊಂಡಿನಿ. 2ರಿಂದ 3 ಚಮಚ ಅಷ್ಟು ಎಣ್ಣೆನ ಹಾಕೊಂಡಿನಿ. ಹಾಕೊಂಡು ಇದಕ್ಕೊಂದು ಸಾಟ ಮಾಡ್ಕೋತೀನಿ. ನೀವು ಇದನ್ನ ಕಾರ್ನ್ಫ್ಲೋರ್ ಮತ್ತೆ ತುಪ್ಪ ಬೇಕಿದ್ರು ತಗೋಬಹುದು, ಅಥವಾ ಎಣ್ಣೆ ಬೇಕಿದ್ರೆ ಎಣ್ಣೆ ಮೈದಾ ಹಿಟ್ಟು ಬೇಕಿದ್ರು ತಗೋಬಹುದು. ಇದನ್ನ ಚಲೋ ತಂಗಿ ಸಾಫ್ಟ್ ಒಂಥರ ಪೇಸ್ಟ್ ಗತೆ ಆಗ್ಬೇಕು. ಆ ರೀತಿ ಇದನ್ನೆಲ್ಲಾನು ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ ಈ ತರ ಸಾಫ್ಟ್ ಆಗಿ ಒಂಥರ ಪೇಸ್ಟ್ ಆದಂಗ ಆಗ್ಬೇಕು, ಸ್ಮೂತ್ ಆಗಿ. ಅಲ್ಲಿವರೆಗೂ ಇದನ್ನ ಕೈ ಆಡಿಸ್ಕೊಂತೇವ್ರಿ. ನಂತರ ಈಗ ಇದು ಇಟ್ಟು ಒಂದು 15 ನಿಮಿಷ ಆಗೈತ್ರಿ. ಚಲೋ ತಂಗ ನಾದ್ಕೊಂಡಿನಲ್ಲ, ಇನ್ನೊಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚಲೋ ತಂಗ ನಾದ್ಕೊಳ್ರಿ. ನೀವು ಎಷ್ಟು ಚಲೋ ನಾದ್ಕೊಂತೀರಲ್ರಿ, ಇದು ಖಾರಿ ಬಿಸ್ಕೆಟ್ ಅಷ್ಟು ಕ್ರಿಸ್ಪಿ ಆಗಿ ಬರ್ತಾವ ನೋಡ್ರಿ. ನೋಡ್ರಿ ಈ ರೀತಿಯಾಗಿ ನಾನಿಲ್ಲೇ ಒಂದು 4-5 ಉಳ್ಳಿನ ಮಾಡ್ಕೊಂಡಿನಿ. ನೀವು ಚಪಾತಿ ಉಳ್ಳಿ ಮಾಡ್ಕೊಂತಿರಲ್ರಿ, ಅದೇ ರೀತಿಯಾಗಿ ಚಪಾತಿ ಉಳ್ಳಿ ಗತೆನ ಮಾಡ್ಕೊಳ್ರಿ ಇವನ್ನೆಲ್ಲ. ನನಗಿಲ್ಲೇ ಒಂದು 5 ಉಳ್ಳಿ ಮಾಡ್ಕೊಂಡಿನಿ ನಾನು. ಈಗ ಇದಕ್ಕ ಸ್ವಲ್ಪ ಹಿಟ್ಟು ಹಚ್ಕೊಂಡು ಇದನ್ನ ಚಲೋ ತಂಗ ಚಪಾತಿ ಲಟ್ಟಿಸ್ಕೊಂತಿರಲ್ಲ ಅದೇ ರೀತಿಯಾಗಿನ ಲಟ್ಟಿಸ್ಕೊಳ್ರಿ. ನೋಡ್ರಿ ಈ ರೀತಿ ಬಹಳ ದಪ್ಪನೂ ಅಲ್ಲ, ಬಹಳ ತೆಳ್ಳಗನೂ ಅಲ್ಲ, ಆ ರೀತಿಯಾಗಿ ಇದನ್ನ ಲಟ್ಟಿಸ್ಕೊಳ್ರಿ. ನೋಡಿ ಇಷ್ಟು ಲಟ್ಟಿಸ್ಕೊಂಡು ನಂತರ ಆಗಲೇ ಸಾಟೆ ಹಚ್ಚಿ ಇಟ್ಕೊಂಡಿದ್ನಲ್ರಿ ಮೈದಾ ಹಿಟ್ಟು ಮತ್ತು ಎಣ್ಣೆ, ಅದನ್ನ ಇದಕ್ಕೆ ಚಲೋ ತಂಗ ಹಚ್ಕೊಳ್ರಿ. ತುಪ್ಪ ಬೇಕಾದ್ರೂ ಹಚ್ಕೋಬಹುದು ನೀವು. ತುಪ್ಪ ಮತ್ತೆ ಕಾರ್ನ್ಫ್ಲೋರ್ ಅದನ್ನ ಕೂಡ ಬೇಕಾದ್ರೂ ಹಚ್ಕೋಬಹುದು. ನಾನೆಲ್ಲ ಎಣ್ಣೆ ಹಚ್ಕೊಂಡಿನಿ. ಮತ್ತೆ ಸ್ವಲ್ಪ ಮೇಲೆ ಹಿಟ್ಟನ್ನು ಕೂಡ ಹಾಕೊಳ್ರಿ, ಗೋಧಿ ಹಿಟ್ಟು ಹಾಕೊಳ್ರಿ. ಹಾಕೊಂಡು ಇದನ್ನ ಎರಡೂ ಸೈಡ್ ಈ ರೀತಿ ಮಡಚ್ಕೊಳ್ರಿ. ಮತ್ತ ಮಡಚ್ಕೊಂಡು ಇದ್ರ ಮೇಲೆ ಕೂಡ ಸಾಟ ಹಚ್ಕೋಬೇಕು. ನೋಡಿ ಈ ರೀತಿ ಸಾಟ ಹಚ್ಕೊಳ್ರಿ ಇದಕ್ಕೂ ಕೂಡ. ಮತ್ತೆ ಇದ್ರ ಮೇಲೆ ಒಂದ್ ಸ್ವಲ್ಪ ಒಣ ಹಿಟ್ಟನ್ನ ಹಾಕೊಂಡು ಗೋಧಿ ಹಿಟ್ಟನ್ನ ಹಾಕೊಳ್ರಿ. ಮತ್ತೆ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡ್ಕೊಳ್ರಿ. ಇದು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳೋದ್ರಿಂದ ಬಹಳ ಕ್ರಿಸ್ಪಿ ಮತ್ತೆ ಬಹಳ ಪದ್ರ ಆಗಿ ಆಗ್ತಾವ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೋಬೇಕು. ಮತ್ತೆ ಈಗ ಇದನ್ನ ಸ್ವಲ್ಪ ಬಹಳ ಒತ್ತಿ ಲಟ್ಟಿಸ್ಕೊಬೇಡ್ರಿ. ಹಿಟ್ಟು ಹಚ್ಕೊಂಡು ಈ ರೀತಿಯಾಗಿ ಸ್ಕ್ವೇರ್ ಆಕಾರದೊಳಗೆ ಇದನ್ನ ಈ ರೀತಿಯಾಗಿ ಲಟ್ಟಿಸ್ಕೊಳ್ರಿ. ನೋಡ್ರಿ ಈ ತರ ಚಂದಂಗ ಎಲ್ಲಾನು ಲಟ್ಟಿಸ್ಕೊರಿ. ಈ ರೀತಿ ಮಾಡೋದ್ರಿಂದ ಬಹಳ ಪದ್ರ ಲೇಯರ್ ಬರ್ಬೇಕಲ್ರಿ, ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ, ಈಗ ಇದು ಮತ್ತೆ ಸ್ಕ್ವೇರ್ ಹಾಕಿದ್ರೆ ಲಟ್ಟಿಸ್ಕೊಂಡಿವಲ್ಲ, ಮತ್ತೆ ಇದಕ್ಕ ಸಾಟ ಹಚ್ಕೊಳ್ರಿ. ಹಿಟ್ಟು ಹಾಕೊಂಡಿದ್ವಲ್ರಿ ನಾವು ಮೈದಾ ಹಿಟ್ಟು ಮತ್ತೆ ಎಣ್ಣೆ, ಅದನ್ನ ಹಚ್ಕೊಳ್ರಿ. ಮತ್ತೆ ಮೇಲೆ ಒಂದ್ ಸ್ವಲ್ಪ ಹಿಟ್ಟನ್ನ ಉದುರಿಸ್ಕೊಳ್ರಿ, ಗೋಧಿ ಹಿಟ್ಟನ್ನ. ಮತ್ತೆ ಈ ರೀತಿಯಾಗಿ ಮಡ್ಚ್ಕೊಳ್ರಿ. ಮತ್ತೆ ಅದಕ್ಕೆ ಸಾಟ ಹಚ್ಕೊಳ್ರಿ. ಹಚ್ಕೊಂಡು ಆ ನಂತರ ಮತ್ತೆ ಆ ಸೈಡಿಂದ ಇದ್ರ ಮೇಲೆ ಹಾಕೊಳ್ರಿ. ಮತ್ತೆ ಸ್ವಲ್ಪ ಇದ್ರ ಮ್ಯಾಗ ಹಿಟ್ಟನ್ನ ಉದುರಿಸ್ಕೊಂಡು ಮತ್ತೆ ಅದನ್ನ ಈ ಕಡೆ ಮಡಚ್ಕೊಂಡು ಇದಕ್ಕೂ ಸ್ವಲ್ಪ ಸಾಟ ಹಚ್ಕೊಂಡು ಸ್ವಲ್ಪ ಗೋಧಿ ಹಿಟ್ಟು ಹಚ್ಕೊಂಡು ಇದನ್ನ ಸಾಫ್ಟ್ ಆಗಿ ಲಟ್ಟಿಸ್ಕೋಬೇಕು. ಬಹಳ ಒತ್ತಿ ಲಟ್ಟಿಸ್ಕೋಬೇಡ್ರಿ. ಇನ್ನೊಂದ್ ಸ್ವಲ್ಪ ಉದ್ದಕ ಮಾಡ್ಕೊಂತೀನಿ.
ಅಂದ್ರೆ ಇದು ಸ್ವಲ್ಪ ದಪ್ಪ ಆಗಿರ್ತದಲ್ರಿ, ಬಹಳ ತೆಳಗುನು ಮಾಡ್ಕೊಳಕ್ ಹೋಗ್ಬೇಡ್ರಿ, ಮತ್ತ ಬಹಳ ದಪ್ಪನು ಇರಬಾರ್ದ್ರಿ. ಆ ಒಂಥರ ಮೀಡಿಯಮ್ ಆಗಿರ್ಬೇಕು ಇದು. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಹಗುರವಾಗಿ ಲಟ್ಟಿಸ್ಕೋಬೇಕು. ನೀವು ಬಹಳ ಒತ್ತಿ ಒತ್ತಿ ಲಟ್ಟಿಸ್ಕೊಂಡ್ಬಿಟ್ರೆ ಅವು ಪದರಗಳೆಲ್ಲ ಹೋಗ್ಬಿಡ್ತಾವ್ರಿ. ಅದಕ್ಕೋಸ್ಕರ ನೋಡ್ರಿ ಇಷ್ಟು ದಪ್ಪ ಇದ್ರೆ ಸಾಕ್ರಿ. ಬಹಳ ದಪ್ಪನು ಮಾಡೋದಕ್ಕೆ ಹೋಗ್ಬೇಡ್ರಿ. ಬಹಳ ದಪ್ಪ ಮಾಡಿದ್ರ ಚಲೋ ತಂಗ ಕರಿಯುದಿಲ್ರಿ ಎಣ್ಣೆ ಒಳಗ. ನೋಡ್ರಿ ಈಗ ಈ ರೀತಿಯಾಗಿ ಒಂದ್ ಚಾಕು ತಗೊಂಡು ಹಿಂಗ ಒಂದ್ ಸ್ವಲ್ಪ ಉದ್ದುದ್ದಕ್ಕ ಕಟ್ ಮಾಡ್ಕೊಳ್ರಿ. ಈ ತರ ಎಲ್ಲಾನು ಉದ್ದುದ್ದಕ್ಕ ಕಟ್ ಮಾಡ್ಕೊಳ್ರಿ. ಬಹಳ ಅಂದ್ರೆ ಬಹಳ ಮಸ್ತ್ ಆಗಿರ್ತಾವ್ರಿ. ನೀವು ಮನಿಯೊಳಗೆ ಈ ರೀತಿ ಮಾಡ್ಕೊಂಡು ತಿಂದ್ರಿ ಅಂದ್ರ ಖಂಡಿತವಾಗ್ಲೂ ಎಲ್ಲಾರು ಮತ್ತ ಕೇಳ್ತಾರ ನೋಡ್ರಿ. ಮತ್ತ ಅದ ಮೆಂತೆ ಪಲ್ಯ ಹುರಿಯುದು ಅದೆಲ್ಲ ವಾಸನೆ ಇರ್ತಲ್ರಿ, ಮನೆಯೆಲ್ಲ ಒಂಥರ ಘಮ ಘಮ ವಾಸನೆ ಬರ್ತಿರ್ತೈತಿ ನೋಡ್ರಿ. ಈಗ ಎಣ್ಣೆ ಚಲೋ ತಗ ಕಾದೈತಿ, ಮೀಡಿಯಂ ಫ್ಲೇಮ್ ಇಟ್ಕೊಂಡು ನೀಟಾಗಿ ಒಂದಷ್ಟು ಹಾಕೊಳ್ರಿ. 8-10 ಹಾಕೊಳ್ರಿ. ಹಾಕೊಂಡು ಸ್ವಲ್ಪ ನಿಧಾನಕ್ಕೆ ಕೆಳಗಮಾಲೆ ಒಳಗೆಲ್ಲ ಕರಿಬೇಕಲ್ರಿ, ಅದು ಪದ್ರ ಇರ್ತೈತಲ್ಲ, ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಕೆಳಗಮಾಲೆ ಹೊಳಿಸಕೊಂಡು ಇವನ್ನೆಲ್ಲ ಕರೀರಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಇವನ್ನ ಈ ರೀತಿಯಾಗಿ ಕೆಳಗಮಾಲೆ ಹಾಕೊಂಡು ಕರೀರಿ. ದಯವಿಟ್ಟು ಯಾರಾದ್ರೂ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನೋಡಕತ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡ್ರಿ ಈ ರೀತಿಯಾಗಿ ಕರ್ದೇನಿ. ನೋಡ್ರಿ ಎಷ್ಟು ಪದ್ರ ಆಗೈತಿ ಅಂತೇಳಿ. ಇಷ್ಟು ಪದ್ರ ಆಗೈತಿ ನೋಡ್ರಿ. ಬಹಳ ಅಂದ್ರೆ ಬಹಳ ಮಸ್ತ್ ಸ್ನಾಕ್ಸ್ ಅಂತಾನೆ ಹೇಳ್ಬೋದ್ರಿ. ಮತ್ತೆ ನಾವು ಮೆಂತೆ ಪಲ್ಯ ಹಾಕಿರ್ತೀವಲ್ರಿ, ಮತ್ತೆ ಎಳ್ಳು ಹಾಕಿರ್ತೀವಿ, ಒಂಥರ ಹೆಲ್ದಿನೂ ಅನಿಸ್ತೈತ್ರಿ. ನಮ್ಗ ಎಳ್ಳು ಆರೋಗ್ಯಕ್ಕೆ ಬಹಳ ಚಲೋ, ಮತ್ತೆ ಮೆಂತೆ ಪಲ್ಯ ಕೂಡ ಆರೋಗ್ಯಕ್ಕೆ ಬಹಳ ಚಲೋ. ನೋಡ್ರಿ ಮುರಿದ್ ತೋರಿಸ್ತೀನಿ ನಿಮ್ಗೆ ಎಷ್ಟು ಪಳ್ಳಾಗೈತಿ ಅಂದ್ರೆ ಅಷ್ಟ ಪಳ್ಳಾಗಿರ್ತೈತಿ ನೋಡ್ರಿ. ಸಾಯಂಕಾಲ ನೀವು ಚಹಾ ಜೊತೆಗೆ ಅಥವಾ ಕಾಫಿ ಜೊತೆಗೆ ತಿಂದ್ರಿ ಅಂದ್ರ ಮಸ್ತ್ ಆಗಿರ್ತೈತಿ ನೋಡ್ರಿ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿವಸ ನಾನು ನಿಮಗೆ ಒಂದು ರುಚಿಯಾದಂತಹ ಮೆಂತೆ ಪಲ್ಯ ಹಾಕಿ ಮಾಡಿರುವಂತ ಒಂದು ಖಾರಿ ಬಿಸ್ಕೆಟ್ ಅಂತಾನೆ ಹೇಳ್ಬೋದು. ಒಂದು ರುಚಿಯಾದಂತಹ ಸ್ನಾಕ್ಸ್ ರೆಸಿಪಿ ನಿಮ್ ಜೊತೆಗೆ ಶೇರ್ ಮಾಡ್ಕೊಂಡಿನಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿತ್ತು ಅನ್ಕೊಂಡಿನಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಹಂಗ ನಿಮ್ ಫ್ರೆಂಡ್ಸ್ ಜೊತೆಗೂ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಡ್ರಿ. ಮತ್ತ ಮುಂದಿನ ವಿಡಿಯೋದೊಳಗ ಸಿಗೋಣಂತ. ಅಲ್ಲಿವರೆಗೂ ಥ್ಯಾಂಕ್ ಯು, ನಮಸ್ಕಾರ.